ಶಾರದಹಳ್ಳಿ ಟು ಇಲ್ಲಿಂದ ಶಾರದಹಳ್ಳಿ ಹೋಗ್ತಕ್ಕಂಥ ಗ್ರಾಮೀಣ ರಸ್ತೆ ಇದು. ಆ್ಯಕ್ಚುಲಿ PMGSOದೊಳಗೆ ಗ್ರಾಮ ಸಡಕ್ ಯೋಜನೆಯೊಳಗೆ ಬರ್ತಿದ್ದು. ಇದಕ್ಕೂ ಅನಧಿಕೃತವಾಗಿ KKRDB ಅನುದಾನ ಹಾಕ್ಯಾರ. KKRDB ಸುತ್ತೋಲೆ ಪ್ರಕಾರ ಯಾವುದೇ ಹಳೆ ರಸ್ತೆಗಳಿಗೆ ಅನುದಾನ ಇಡುವಂತಿಲ್ಲ. ಆ ನಿಯಮ ಉಲ್ಲಂಘನೆ ಮಾಡಿಸಿ ಆ ದುಡ್ಡು ಒಡೆಯ ಉದ್ದೇಶದಿಂದನೇ ಏನಿಲ್ಲ, ಒಂದು ಲೇಯರ್ ಇದರಲ್ಲಿ ಡಾಮರ್ ಇಲ್ಲ, ಏನಿಲ್ಲ, ಸಣ್ಣ ಕಂಕರಗಳವ. ಮೆಷಿನ್ ಯೂಸ್ ಮಾಡಿಕೊಂಡು ಕಾರ್ಮಿಕ ನಿಯಮಗಳನ್ನು ಉಲ್ಲಂಘಿಸಿ ಯಾವುದೇ ಲೇಬರ್ನ ಬಳಸಲಾರದೆ ಬೇರೆ ಮೆಷಿನಿಂದ ಒಂದು ರಾತ್ರಿ ಒಳಗೆ ಡಾಂಬರ್ ಹಾಕಿ ಹೋಗ್ಯಾರ. ಇದು ಕನಿಷ್ಠ ಒಂದು ತಿಂಗಳು ಅಥವಾ 2 ತಿಂಗಳು ಬರಲ್ಲ. ಇದು ಭಾರಿ ಗಾತ್ರದ ವಾಹನಗಳು ತಿರುಗಾಡಿದ್ವು ಅಂದ್ರೆ ಇದು ಅತ್ಯಂತ ಕಳಪೆ ಮತ್ತು ಇದೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ. ಎಷ್ಟು ಮಟ್ಟ ಅಂತಂದ್ರೆ 2017ರೊಳಗೆ KKRDB ನಿಯಮ ಪ್ರಕಾರ ಆ ಬದಿಗೆ ಈ ಬದಿಗೆ 6,000 ಮೊತ್ತದ ಬೋರ್ಡ್ಗಳನ್ನ ಹಾಕ್ಬೇಕಾಗಿತ್ತು. ಈಗ 2025 ಬೋರ್ಡಿನ ರೇಟ್ ಜಾಸ್ತಿ ಆಗ್ತಲ್ಲ, ಕನಿಷ್ಠ 10,000 ರೂಪಾಯಿಗೆ ಒಂದು ಬೋರ್ಡ್ ಹಾಕ್ಬೇಕು. ಒಂದು ತಗಡ ನಡು ಹಾಕ್ಯಾರ. 8 ದಿವಸದಾಗ ಯಾರನ್ನ ಹುಡುಗರು ಆಡ್ಕಾಯಿ ಹುಡುಗರು ಮುರಿದಾಕ್ಬಿಡ್ತಾವ. 1,43,00,000 ರೂಪಾಯಿ ಕಾಮಗಾರಿ ಇದು, 3 ಕಿಲೋಮೀಟರ್. ಅತ್ಯಂತ ಕಳಪೆ ಗುಣಮಟ್ಟದ ಇದು ತನಿಖೆ ಆಗ್ಬೇಕಿದು. ಸಂಬಂಧಪಟ್ಟ ಗುತ್ತಿಗೆದಾರ ಬ್ಲಾಕ್ ಲಿಸ್ಟಿಗೆ ಹೋಗ್ಬೇಕು. ಸಂಬಂಧಪಟ್ಟ JE ಮತ್ತು ಸಂಬಂಧಪಟ್ಟ AWL ಕ್ರಮ ಎದುರಿಸ್ಬೇಕು ಇದನ್ನು.